ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಒಂದು ರೊಟ್ಟಿ ಮತ್ತು ಒಂದು ಟೊಮೊಟೊ ಚಟ್ನಿ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋ ಅಂಥದ್ದು ಅಂತ ನಾನೀಗ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇದು ಅಕ್ಕಿ ರೊಟ್ಟಿ ಮಾಡ್ತಾ ಇರೋದು. ಈ ಅಕ್ಕಿ ರೊಟ್ಟಿಗೆ ನಾನೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ. ಅದೇನು ಅಂತ ನಾನು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಮಿತ್ಕೊಂಡು ಎಲ್ಲ ಮಾಡಬೇಕಾಗುತ್ತೆ ಅಷ್ಟೇ, ಇನ್ನೇನಿಲ್ಲ ಬೇರೆ ಅಂಥದ್ದು. ಮೊದಲಿಗೆ ನಾನಿಲ್ಲಿ ಒಂದು ಪಾನ್ ಇಟ್ಟು ಅದಕ್ಕೆ ನೀರು ಹಾಕ್ತೀನಿ. ಎಷ್ಟೆಷ್ಟು ನೀರು ಹಾಕ್ತೀನಿ, ಯಾವ ಥರ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀನಿ ಅಂತ ನೀವು ನೋಡ್ಕೊಳ್ಳಿ. ನಾನು ನೋಡಿ ಈ ಬೌಲಲ್ಲಿ 1.5 ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ. ನಾನು ಒಂದು ಅರ್ಧ ಬೌಲ್ ಹಾಕಿದ್ದೆ, ಈಗ ಮತ್ತೆ ಇನ್ನೊಂದು ಬೌಲ್ ಹಾಕ್ತಾಯಿದ್ದೀನಿ. ಇದು ನೀರು ಚೆನ್ನಾಗಿ ಮಳ್ತಾ ಬರಬೇಕು. ಆವಾಗ ಇದಕ್ಕೆ ನಾವು ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಅದೇನೆಂದರೆ ತೆಂಗಿನಕಾಯಿನ ಹಾಕ್ತೀನಿ ನಾನು. ಈಗ ಸ್ವಲ್ಪ ಉಪ್ಪು, 1-2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ, ಯಾಕೆಂದರೆ ತೆಂಗಿನಕಾಯಿಲೆ ಎಣ್ಣೆ ಅಂಶ ಇರುತ್ತಲ್ಲ. ಹಾಗಾಗಿ ನಾನಿಲ್ಲೊಂದು ಬೊಟ್ಲು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ, ಹಾಗಾಗಿ ನೀರು ಏನು ಹಾಕೋದಿಲ್ಲ, ಹಾಗೆ ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ನೋಡಿ. ಎಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಇದನ್ನು ಕಾಯಿನ ಹಾಕಿಬಿಟ್ಟು ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಮನೇಲಿ ತುಂಬ ಕಾಯೆಲ್ಲ ಉಳಿದಾಗ ಏನು ಮಾಡೋದು ಅಂತಿದ್ದಾಗ ಈ ಥರ ಒಂದು ರೆಸಿಪಿ ಮಾಡ್ಕೊಳ್ಳಿ. ಇದು ರೊಟ್ಟಿನೂ ತುಂಬ ಟೇಸ್ಟಾಗಿರುತ್ತೆ ಮತ್ತು ಮಾಡಲಿಕ್ಕೂ ತುಂಬ ಈಸಿನೇ, ಏನಂಥದ್ದೇನು ಕಷ್ಟ ಆಗಲ್ಲ. ನಾನೀಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಇದನ್ನು ರುಬ್ಕೊಂಬಂದಾಗಿದೆ. ಈಗ ಇದನ್ನು ಯಾವ ಥರ ರುಬ್ಬಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈಗ ಇದು ನೀರೇನು ಹಾಕೋದು ಬೇಡ, ಹಾಗೇ ರುಬ್ಕೋಬೋದು. ಅಕಸ್ಮಾತ್ ಏನಾದ್ರು ನುರಿಲಿಲ್ಲ ಅಂದರೆ ಬೇಕಾದ್ರೆ ನೀವು ಸ್ವಲ್ಪ ನೀರು ಹಾಕ್ಕೋಬೋದು. ಇದು ಫ್ರೀಝರಲ್ಲಿ ಇಟ್ಟಿದ್ದೆಲ್ಲ ಏನೂ ನೀರು ಹಾಕೋ ಅಂಥದ್ದಿರಲ್ಲ, ಅಷ್ಟು ನುಣ್ಣಗೆ ಪೇಸ್ಟ್ ಆಗುತ್ತೆ ನೋಡಿ. ಯಾವ ಥರ ಪೇಸ್ಟ್ ಆಗುತ್ತೆ ಅಂತ ನೀವೇನಾದ್ರು ಕಾಯಿ ಒಬ್ಬಿಟ್ಟು ಏನಾದ್ರು ಮಾಡೋದಿದ್ರೆ ಫಸ್ಟು ತುರಿದ್ಬಿಟ್ಟು ಫ್ರೀಝರಲ್ಲಿ ಇಟ್ಬಿಟ್ಟು ಆ ಕಾಯಿನ ನೀವು ಓಡಿಸಿ, ಆವಾಗ ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ. ನಿಮಗೆ ಕಾಯಿ ಹೋಳಿಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಈಗ ನಾನು ನೋಡಿ ಕಾಯಿ ರುಬ್ಬಿರೋದ ಕಾಯಿನ ಹಾಕ್ಬಿಟ್ಟು ಇಲ್ಲಿ ಕುದಿಯೋಕೆ ಇಟ್ಟಿದ್ದೀನಿ. ಈ ಥರ ಚೆನ್ನಾಗಿ ಮಳ್ಕೊತ ಬರಬೇಕು ನೀರು. ಕಾಯಿ ಸ್ವಲ್ಪ 1-2 ನಿಮಿಷ ಬೆಂದರೆ ಸಾಕು, ತುಂಬ ಹೊತ್ತೇನು ಬೇಯೋದು ಬೇಡ. ಒಂಥರ ಹಸಿ ವಾಸನೆ ಎಲ್ಲ ಹೋಗಲಿಕ್ಕೆ ಮತ್ತು ಟೇಸ್ಟ್ ಚೆನ್ನಾಗಿ ಬರಬೇಕಲ್ಲ, ಒಂಥರ ಹಸಿ ಅನ್ನಿಸ್ಬಾರ್ದು. ಹಾಗಾಗಿ 1-2 ನಿಮಿಷ ಚೆನ್ನಾಗಿ ಕುದೀಲಿ. ಕುದ್ದಿದ್ದಕ್ಕೆ ನಾವು ಅಕ್ಕಿ ಹಿಟ್ಟು ಹಾಕೋಣ. ಅಕ್ಕಿ ಹಿಟ್ಟು ಯಾವ ಮೆಜರ್ಮೆಂಟಲ್ಲಿ ಹಾಕೋದು ಅಂತ ನಾನು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ. ನಾನು ಮಾಡ್ತಾ ಇರೋಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಂತ ನಾನು ನಿಮ್ಮನ್ನು ಕೇಳ್ತಾಯಿದ್ದೀನಿ. ಈಗ ನೋಡಿ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಈಗ ಒಂದು ಬೌಲಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಇದರಲ್ಲಿ ಇನ್ನೊಂದು ಅರ್ಧ ಬೌಲಷ್ಟು ಹಾಕಿದ್ರೆ ಸಾಕಾಗುತ್ತೆ. ಅಕಸ್ಮಾತ್ ಏನಾದ್ರು ನಿಮಗೆ ನೀರೇನಾರಾಯಿತು ತೆಳುವಾಯಿತು ಅಂದರೆ ನೀವು ಮಿದಿತೀರಲ್ಲ, ಆವಾಗ ಮತ್ತೆ ಸ್ವಲ್ಪ ಬೇಕಾದ್ರೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿತ್ಕೋಬೋದು. ಈಗ ಇದನ್ನು ಸ್ವಲ್ಪ ಡ್ರೈ ಆಗೋವರೆಗೂ ಈ ಥರ ಕೈ ಆಡಿಸ್ತಾ ಇರಬೇಕು. ಒಂದು ಸೌಟು ಇಲ್ಲಾಂದರೆ ಒಂದು ದೋಸೆಕಾಯಿ ಥರ ಈ ಥರ ಇದು ಸೌಟು ತೊಗೊಂಡು ಈ ಥರ ಕೈ ಆಡ್ತಾ ಇರಬೇಕು 1-2 ನಿಮಿಷ. ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲೆಲ್ಲ ಇಟ್ಕೋಬೇಡಿ. ಈ ಥರ ಸ್ಲೋ ಫ್ಲೇಮಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು 1-2 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡೋಣ. ನೋಡಿ ಈ ಥರ ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಬಂದಿದೆ. ಈ ಥರ ಡ್ರೈ ಆದರೆ ಸಾಕಾಗುತ್ತೆ. ಅದು ಇದು ಅಕ್ಕಿ ಹಿಟ್ಟು ಮತ್ತು ಕಾಯಿ ಹೊಂದ್ಕೋಬೇಕು. ಹಾಗಾಗಿ ಇದನ್ನು 1-2 ನಿಮಿಷ ನಾವು ಈ ಥರ ಲೋ ಫ್ಲೇಮಲ್ಲಿ ಈ ಥರ ಕೈ ಆಡಿಸ್ತಾ ಇರಬೇಕು. ಕೈ ಮಾತ್ರ ಬಿಡಬೇಡಿ, ಒತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮತ್ತು ಮಾಡಲಿಕ್ಕೂ ಇದು ತುಂಬ ಈಸಿನೇ. ನೀವು ಮಾಮೂಲಿ ರೊಟ್ಟಿ ಹೇಗೆ ತಡ್ತೀರಾ ಆ ಥರ ರೊಟ್ಟಿ ತೊಟ್ಕೊಂಡ್ರೆ ಸಾಕಾಗುತ್ತೆ. ನಾನು ಇದಕ್ಕೆ 10 ನಿಮಿಷ ರೆಸ್ಟಿಗೆ ಬಿಡ್ತೀನಿ. ಇದು ಫ್ಲೇಮ ಆಫ್ ಮಾಡಿದ್ದೀನಿ, ಅದೇ ಕಾವಲ್ಲಿ ಅದು ಅಳ್ಕೊಳುತ್ತೆ. ಈಗ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ, ಒಂದು ಟೊಮೊಟೊ ಚಟ್ನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಎಣ್ಣೆ ಹಾಕಿ, 1-2 ದೊಡ್ಡ ಸೈಜ್ ಈರುಳ್ಳಿ, ಒಂದು 5-6 ಬೆಳ್ಳುಳ್ಳಿ ಹೆಸಲು, 2 ಮೀಡಿಯಮ್ ಸೈಜ್ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ. ಈಗ ನಾನು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕರ್ಬೇವಿನ ಸೊಪ್ಪು
ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ, ಒಂದೆರಡು. ಜಾಸ್ತಿ ಹಾಕ್ತಾಯಿಲ್ಲ ಹಸಿಮೆಣ್ಸಿಕಾಯಿ, ಯಾಕೆ ಅಂದರೆ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಆ್ಯಡ್ ಮಾಡ್ತೀನಿ ನಾನು, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಇದು ಫಸ್ಟು ಯಾವತ್ತು ಒಗ್ಗರಣೆಗೆ ಹಸಿಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪನ್ನ ಹಾಕಿದ್ರೆ ಅದ್ರದ್ದು ಖಾರ ಬಿಟ್ಕೊಂಡು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋವರೆಗೂ ಫ್ರೈ ಮಾಡಬೇಕು. ಆವಾಗ ನಾವೇನೇ ಮಾಡ್ತಾ ಅಂತ ಪಲ್ಯ ಆಗಲಿ ಇಲ್ಲ ಅಂದರೆ ಒಗ್ಗರಣೆ ಆಗಲಿ ಟೇಸ್ಟ್ ಬರುತ್ತೆ ಚೆನ್ನಾಗಿ. ಹಾಗಾಗಿ ಈಗ ನಾನು ಈರುಳ್ಳಿನ ಫ್ರೈಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಫ್ರೈ ಆಗೋಕ್ಕೆ ಈರುಳ್ಳಿ ಹಾಕೋಣ. ಇದು ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸು ಟೊಮೊಟೊ ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಆಗಲಿ. ಈ ಥರ ಫ್ರೈ ಆಗ್ತಿದ್ದಂಗೆ ನಾವು ಇದಕ್ಕೆ ಮತ್ತೆ ಸ್ವಲ್ಪ ಖಾರ ಪುಡಿ ಉಪ್ಪು ಎಲ್ಲ ಸೇರಿಸ್ಬೇಕಾಗತ್ತೆ. ಇದೊಂಚೂರು ಫ್ರೈ ಆಗಿದೆ ಅನ್ಕೋತೀನಿ. ಈಗ ಟೊಮೊಟೊ ಹಾಕೋಣ. ನೋಡಿ, ಟೊಮೊಟೊ ಹಾಕ್ತಾಯಿದ್ದೀನಿ. ಇದು ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್. ಒಂದು 10 ನಿಮಿಷದಲ್ಲೆಲ್ಲ ಹೆಚ್ಚಿಟ್ಕೊಂಡ್ರೆ ಟೊಮೊಟೊ ಚಟ್ನಿ ಬೇಗ ಆಗಿಬಿಡುತ್ತೆ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ನಾವು ಈ ಥರ ಮಾಡ್ತೀನಿ. ಇದು ಸಿಂಪಲ್ಲಾಗಿ ರೊಟ್ಟಿ, ಚಪಾತಿಗೆ, ದೋಸೆಗೆ, ಪೂರಿಗೆ ಎಲ್ಲದಕ್ಕೂ ಆಗುತ್ತೆ. ಆದರೆ ತುಂಬ ಟೇಸ್ಟ್ ಅಂದರೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ರೊಟ್ಟಿಗೆ ಮಾಡ್ತೀವಿ ಈ ಥರ. ಈಗ ಇದೊಂಚೂರು ಉಪ್ಪು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡೋಣ. ಇದು ಸ್ವಲ್ಪ ಬೆಂದಾದಮೇಲೆ ನಾವು ಖಾರ ಪೌಡ್ರು ಇದು ಸ್ವಲ್ಪ ಡ್ರೈ ಆಗಲಿ. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 2 ನಿಮಿಷ ಬೇಯಲಿಕ್ಕೆ ಬಿಟ್ಬಿಟ್ರೆ ಈ ಚಟ್ನಿ ರೆಡಿ ಆಯಿತು ಅಂತ. ಈಗ ನೋಡಿ, ಇದನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಈಗ ನೋಡಿ, ನಾನು ಒಂದು ಅರ್ಧ ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ. ಆ ನೀರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೇಯುತ್ತೆ. ಈಗ ನೋಡಿ, ಅಕ್ಕಿ ಹಿಟ್ಟು ಅದು ಕೂಡಿಸಿದ್ವಲ್ಲ, ಅದು ಮುದ್ದೆ ತೆಣ್ಣಗಾಗಿದೆ. ಅದಕ್ಕೆ ಸ್ವಲ್ಪ ನನಗೆ ತೆಳು ಅನ್ನಿಸ್ತು, ಅದಕ್ಕೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಅಕಸ್ಮಾತ್ ಏನಾದ್ರು ತೆಳು ಅನ್ನಿಸ್ತು ಅಂದರೆ ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಕಾಯ್ದು ರೊಟ್ಟಿ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ನೀವೇ ಪದೇ ಪದೇ ಮಾಡ್ತೀರಾ, ಮತ್ತು ಕಾಯಿನೂ ಹಾಳಾಯಿತು ಅನ್ನೋಂಗಿಲ್ಲ. ಕಾಯಿ ಮನೇಲಿ ಭಾಗ ತುಂಬ ಇದ್ದಾಗ ಕಾಯ್ದು ಏನು ಮಾಡೋದು ಅಂದಿದ್ದಾಗ ಇದೊಂದು ರೆಸಿಪಿ ಮಾಡ್ಕೊಳ್ಳಿ. ನಾನು ದೋಸೆ ರೆಸಿಪಿನೂ ತೋರಿಸಿದ್ದೀನಿ, ಅದನ್ನು ಮಾಡ್ಕೋಬೋದು. ಲಾಸ್ಟಿಗೆ ಈ ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಕೆಳಗಿಳಿಸ್ತಾ ಇದ್ದೀನಿ. ಈಗ ನಾವು ರೊಟ್ಟಿ ತಟ್ಟಕ್ಕೆ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಮಾಮೂಲಿ ಹಂಚೆ ಆಗುತ್ತೆ, ಏನು ಅದಕ್ಕೆ ನಾನ್ ಸ್ಟಿಕ್ ಏನು ಬೇಕಾಗಿಲ್ಲ. ಇದು ನೋಡಿ, ಮಾಮೂಲಿ ಹಂಚೆ ಇಟ್ಟಿದ್ದೀನಿ, ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ಸ್ವಲ್ಪ ನೀರು ಹೆಚ್ಕೊಂಡು ನೋಡಿ, ಅದಕ್ಕೆ ನಾವು ಹಿಟ್ಟನ್ನು ಮಿತ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಇಷ್ಟು ಸಾಫ್ಟ್ ಇರಬೇಕು. ನಾನು ಇನ್ನೊಂದು ಸತಿ ನಿಮಗೆ ಪ್ರೆಸ್ಸಿಂಗಲ್ಲಿ ಮಾಡೋದು ತೋರಿಸ್ತೀನಿ ಯಾವ ಥರ ಅಂತ. ನಾನು ಈ ಸತಿ ಇವಾಗ ಕೈಯಲ್ಲೇ ತಟ್ಟಿ ತೋರಿಸ್ತಾ ಇದ್ದೀನಿ. 1 ಸ್ಪೂನ್ ತಳಕ್ಕೆ ಎಣ್ಣೆ ಹಾಕೋಬೇಕು. ಹೋಳಿಗೆ ಪೇಪರ್ ಇರುತ್ತಲ್ಲ ಅದ್ರ ತಳಕ್ಕೆ ನೋಡಿ, ಆರಾಮಾಗಿ ತಟ್ಬೋದು, ಯಾರಾದರೂ ತಟ್ಬೋದು. ನಿಮಗೆ ದೊಡ್ಡದಾಗಿ ಬಂದಿಲ್ಲ ಅಂದರೆ ಸಣ್ಣ ಸಣ್ಣದಾಗಿ ತಟ್ಟೋದು ಅಭ್ಯಾಸ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಏನಾರು ಅಂಟಿತು ಅಂದರೆ ಸ್ವಲ್ಪ ಕೈಗೆ ನೀರು ಹೆಚ್ಕೊಂಡ್ರೆ ಸಾಕು, ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ಯಾಕೆ ಅಂದರೆ ಅದರಲ್ಲಿ ಕಾಯ್ದು ಎಣ್ಣೆ ಅಂಶ ಹಾಕಿರುತ್ತಲ್ಲ, ಹಾಗಾಗಿ ರೊಟ್ಟಿಯನ್ನು ಅಂಟ್ಕೊಳೋದಿಲ್ಲ. ಯಾರಾದ್ರೂ ತಟ್ಕೊಬೋದು. ನಿಮಗೆ ದೊಡ್ಡದಾಗಿ ಬಂದಿಲ್ಲ ಅಂದರೆ ಸಣ್ಣ ಸಣ್ಣದಾಗಿ ತಟ್ಟೋದು ಅಭ್ಯಾಸ ಮಾಡ್ಕೊಳ್ಳಿ, ಆವಾಗ ಇದಾಗುತ್ತೆ. ಇದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತೊಗೊಳುತ್ತೆ, ಯಾಕೆ ಅಂದರೆ ಇದು ಕಾಯಿದು ಅಲ್ವಾ, ಹಾಗಾಗಿ ಹಸಿ ಅಂಶ ಇರುತ್ತಲ್ಲ, ಹಾಗಾಗಿ ಬೇಗ ಡ್ರೈ ಆಗೋದಿಲ್ಲ. ಅರ್ಜೆಂಟಿಗೆ ಎತ್ತಕ್ಕೆ ಹೋಗಬೇಡಿ, ಆಮೇಲೆ ಬೇಗ ಬರುತ್ತೆ ಇದು. ನೋಡಿ, ತಟ್ಟಕ್ಕೆ ಒಂಚೂರೂ ಕಷ್ಟ ಆಗೋದಿಲ್ಲ, ಒಂಚೂರು ಅಂಟ್ಕೊಳೋದು ಇಲ್ಲ ಕೈಗೆ. ಬೇಕಾದ್ರೆ ನೀವು ಪ್ರೆಸ್ಸಿಂಗಲ್ಲೂ ಬೇಕಾದ್ರೆ ಮಾಡ್ಕೋಬೋದು, ಹರಿಯೋದಿದ್ರೆ ನೀವು ಹರ್ಕೊಂಡ್ಲೂಬೋದು. ನಾನಿಲ್ಲಿ ಕೈಯಲ್ಲೇ ತಟ್ಟಿ ಮಾಡ್ತಾಯಿದ್ದೀನಿ. ನನಗೆ ಆದಷ್ಟು ಕೈಯಲ್ಲೇ ಅಭ್ಯಾಸ ತಟ್ಟಿ ಮಾಡೋ ಅಂಥದ್ದು, ಹಾಗಾಗಿ ಕೈಯಲ್ಲೇ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಇದೆ. ಮತ್ತಿದು ರೊಟ್ಟಿ ನೀವು ಬೆಳಗ್ಗೆ ಮಾಡಿದ್ದು ಸಂಜೆನೂ ತಿನ್ಬೋದು, ಒಂದು ಸ್ವಲ್ಪನೂ ಗಟ್ಟಿ ಆಗೋದಿಲ್ಲ, ಏನೂ ಇಲ್ಲ, ಹೀಗೆ ಸಾಫ್ಟಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ನೋಡಿ, ಇದು ಸಾಫ್ಟಾಗಿ ಎಷ್ಟು ಬರ್ತಾಯಿದೆ ರೊಟ್ಟಿ ಹಂಗೆ. ನಾನು ಇದನ್ನು ಟೊಮೊಟೊ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೊಂದು ರೆಸಿಪಿ ಜೊತೆ ಬರ್ತಾಯಿರ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.